Good morning. I will explain about origin and development of operation research. Firstly, I will explain in ಆಪರೇಷನ್ ರಿಸರ್ಚ್ ಅನ್ನೋದು ಒಂದು ಅನಲಿಟಿಕಲ್ ಮೆಥಡು. ಇದು ಒಂದು ಆರ್ಗನೈಸೇಷನಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಮತ್ತು ಬೆಟರ್ ಏನೇನೆಲ್ಲ ಐಡಿಯಾಸ್ ಬೇಕಾಗಿರುತ್ತೆ ಆರ್ಗನೈಸೇಷನ್ಗೆ ಬೆಟರ್ ಡಿಸಿಷನ್ ಮೇಕಿಂಗ್ ಮಾಡೋದು, ಯೂಸ್ಫುಲ್ ಮ್ಯಾನೇಜ್ಮೆಂಟ್ನ ಮಾಡೋದು ಆಪರೇಷನ್ ರಿಸರ್ಚ್ ಆಗಿದೆ. ಇವಾಗ ಯಾವುದೇ ಒಂದು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ಡೇ ಬೈ ಡೇ ಚೇಂಜಸ್ ಆಗ್ತಾ ಇರುತ್ತೆ. ಪೊಲಿಟಿಕಲ್ ಆಗಿರ್ಬೋದು, ಎಕನಾಮಿಕಲ್ ಆಗಿರ್ಬೋದು, ಎಲ್ಲ ಥರ ಫ್ಯಾಕ್ಟರ್ಸ್ ಚೇಂಜಸ್ ಆಗ್ತಿರುತ್ತೆ. ಸೊ ಆ ಚೇಂಜಸ್ಗೆ ಅನುಗುಣವಾಗಿ ನಾವು ಬಿಸ್ನೆಸ್ಸಲ್ಲೂ ಕೂಡ ಕೆಲವೊಂದು ಬೇರೆ ಬೇರೆ ಡಿಸಿಷನ್ಸು ಎಲ್ಲ ತೊಗೋಬೇಕಾಗಿರುತ್ತೆ. ಬಿಸ್ನೆಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಅರೈಸ್ ಆಯಿತು ಅಂದರೆ ಆ ಪ್ರಾಬ್ಲಮ್ಸ್ಗೆ ಆಪ್ಟಿಮಮ್ ಸೊಲ್ಯೂಷನ್ಸ್ನ ಫೈಂಡ್ ಔಟ್ ಮಾಡೋದೇ ಆಪರೇಷನ್ ರಿಸರ್ಚು. ನಾಲೆಡ್ಜು, ಇನೋವೇಷನು, ಟೆಕ್ನಾಲಜಿ ಅದೆಲ್ಲ ಡೇ ಬೈ ಡೇ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಆ ಚೇಂಜಸ್ಗೆ ನಾವು ಯಾವ್ಯಾವ ಥರ ಡಿಸಿಷನ್ನ ತೊಗೋಬೇಕು ಅದನ್ನು ತೊಗೊಂಡು ಬಿಸ್ನೆಸ್ ಎನ್ವಿರಾನ್ಮೆಂಟ್ನ ಫ್ಲೆಕ್ಸಿಬಲ್ ಆಗಿ ಮೂವ್ ಮಾಡಬೇಕಾಗುತ್ತೆ. ಮತ್ತು ಲೇಬರ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಮತ್ತು ಕಾಂಪಿಟೇಷನ್ ಆದರೂ ಆಗಿರ್ಬೋದು, ಈ ಎಕನಾಮಿಕ್ಕು, ಪೊಲಿಟಿಕಲ್ಲು ಎಲ್ಲ ಥರ ಫ್ಯಾಕ್ಟರ್ಸು ಆರ್ಗನೈಸೇಷನ್ ಮೇಲೆ ಏನು ಎಫೆಕ್ಟ್ ಮಾಡ್ತಿರೋದ್ರಿಂದ ನಾವು ಒಳ್ಳೆ ಮ್ಯಾನೇಜೀರಿಯಲ್ ಡಿಸಿಷನ್ ಮೇಕಿಂಗ್ನ ಮಾಡಬೇಕಾಗುತ್ತೆ. ವಾರ್ ಈಸ್ ಡಿಸಿಪ್ಲಿನ್ ದಟ್ ಹೆಲ್ಪ್ಸ್ ಟು ಮೇಕ್ ಬೆಟರ್ ಡಿಸಿಷನ್ ಇನ್ ಕಾಂಪ್ಲೆಕ್ಸ್ ಸಿನಾರೀಸ್ ಬೈ ದ ಅಪ್ಲಿಕೇಶನ್ ಆಫ್ ಸೆಟ್ ಆಫ್ ಅಡ್ವಾನ್ಸ್ಡ್ ಅನಲಿಟಿಕಲ್ ಮೆಥಡ್. ವಾರು ಬೆಟರ್ ಡಿಸಿಷನ್ ಮೇಕಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದೊಂದು ಅಡ್ವಾನ್ಸ್ಡ್ ಅನಲಿಟಿಕಲ್ ಮೆಥಡ್ ಆಗಿದೆ. ಮೀನಿಂಗ್ ಆಫ್ ಆಪರೇಷನ್ ರಿಸರ್ಚ್. Operation research is an analytical method of problem solving and decision making that is useful in the management of organization. ಆಪರೇಷನ್ ರಿಸರ್ಚ್ ಅನ್ನೋದೊಂದು ಅನಲಿಟಿಕಲ್ ಮೆಥಡು. ಇದು ಪ್ರಾಬ್ಲಮ್ ಸಾಲ್ವಿಂಗು ಮತ್ತು ಡಿಸಿಷನ್ ಮೇಕಿಂಗು ಆರ್ಗನೈಸೇಷನಲ್ಲಿ ಯಾವ ಥರ ಮಾಡಬೇಕು, ಒಂದು ಆರ್ಗನೈಸೇಷನ್ನ ಮ್ಯಾನೇಜ್ಮೆಂಟ್ ಮಾಡ್ತಿದ್ವಿ ಅಂದರೆ ಅದು ಸಕ್ಸಸ್ಫುಲ್ಲಾಗಿ ರನ್ ಆಗಬೇಕು ಅಂದರೆ ನಾವು ಯಾವ್ಯಾವ ಥರ ಡಿಸಿಷನ್ನ ತೊಗೋಬೇಕು ಮತ್ತು ಅಲ್ಲಿ ಅರೈಸ್ ಆಗಿರ್ತಕ್ಕಂಥ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದೇ ಆಪರೇಷನ್ ರಿಸರ್ಚು. ಡೆಫಿನಿಷನ್ ಆಫ್ ಆಪರೇಷನ್ ರಿಸರ್ಚು ಅಕಾರ್ಡಿಂಗ್ ಟು C.W. Churchman is the application of scientific methods, techniques and tools to solve the operation of a system so as provide those in control of the system with optimum solution to the problem. C.W. ಚರ್ಚ್ ಅವ್ರ ಪ್ರಕಾರ ಆಪರೇಷನ್ ರಿಸರ್ಚ್ ಅಂತ ಅಂದರೆ ಆಪರೇಷನ್ ರಿಸರ್ಚ್ ಅನ್ನೋದೊಂದು ಸೈಂಟಿಫಿಕ್ ಮೆಥಡು. ಇದು ಟೆಕ್ನಿಕ್ಸು ಮತ್ತು ಟೂಲ್ಸ್ನ ಯೂಸ್ ಮಾಡಿಕೊಂಡು ಆಪರೇಷನ್ ಸಿಸ್ಟಮ್ನ ಯಾವ ಥರ ಮಾಡಬೇಕು ಅನ್ನೋದೇ ಆಪರೇಷನ್ ರಿಸರ್ಚು. ಯಾವುದಾದ್ರೂ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯಿತು ಅಂದರೆ ಅದನ್ನು ಯಾವ ಥರ ಸೊಲ್ಯೂಷನ್ ಕಂಡುಹಿಡಿಬೇಕು ಅನ್ನೋದು ಆಪರೇಷನ್ ರಿಸರ್ಚು. ಆಪರೇಷನ್ ರಿಸರ್ಚ್ನ ಹಿಸ್ಟ್ರಿ. ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಆಪರೇಷನ್ ರಿಸರ್ಚ್ ಅಂದರೆ ಒರಿಜಿನ್ ಅಂದರೆ ಹಿಸ್ಟ್ರಿ. ಆಪರೇಷನ್ ರಿಸರ್ಚು ಯಾವ್ಯಾವ ಥರ ಇಂಪ್ಲಿಮೆಂಟ್ ಆಯಿತು, ಯಾವ್ಯಾವ ಸ್ಟೆಪ್ಪಲ್ಲಿ ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನೇ ಒರಿಜಿನ್ ಮತ್ತು ಹಿಸ್ಟ್ರಿಯಲ್ಲಿ ನೋಡ್ಬೋದು. ಆಪರೇಷನ್ ರಿಸರ್ಚು ಹಿಸ್ಟ್ರಿ ಮತ್ತು ಡೆವಲಪ್ಮೆಂಟು ಹಿಸ್ಟಾರಿಕಲ್ ಈವೆಂಟ್ಸ್ ಮೇಲೆ ಕ್ಲಾಸಿಫಿಕೇಷನ್ ಆಗಿದೆ. ಫಸ್ಟ್ಲಿ ಪ್ರೀ ವರ್ಲ್ಡ್ ವಾರ್ ಡೆವಲಪ್ಮೆಂಟ್. ಪ್ರೀ ವರ್ಲ್ಡ್ ವಾರ್ ಟೈಮಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ ಆಯಿತು, ಡೆವಲಪ್ಮೆಂಟ್ ಡ್ಯೂರಿಂಗ್ ದ ವರ್ಲ್ಡ್ ವಾರ್. ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ ಆಯಿತು, ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಆಪರೇಷನ್ ರಿಸರ್ಚಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ ಆಯಿತು, ಅದಾದಮೇಲೆ ಕಂಪ್ಯೂಟರ್ ಎರ ಬಂತು, ಅದಾದಮೇಲೆ ಇನ್ಕ್ಲೂಷನ್ ಆಫ್ ಅನ್ಸರ್ಟನಿಟಿ ಮಾಡೆಲ್. ಯಾವ್ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಆಪರೇಷನ್ ರಿಸರ್ಚು ಡೆವಲಪ್ಮೆಂಟ್ ಆಯಿತು ಅನ್ನೋದೇ ಹಿಸ್ಟ್ರಿ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಆಪರೇಷನ್ ರಿಸರ್ಚು. ಫಸ್ಟು ಪ್ರೀ ವರ್ಲ್ಡ್ ವಾರ್, ಸೆಕೆಂಡ್ ಡೆವಲಪ್ಮೆಂಟು. ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ, ಸೆಕೆಂಡ್ ವರ್ಲ್ಡ್ ವಾರ್ಗಿಂತ ಮುಂಚೆ ಆಪರೇಷನ್ ರಿಸರ್ಚಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ ಆಯಿತು ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್ ಆಗಿದ್ದು 1939 to 1944. ಆ ಟೈಮಲ್ಲಿ ಆಫ್ಟರ್ 1940s ಬಿಸ್ನೆಸ್ ಯಾವ ಥರ ಇತ್ತು, ಅಲ್ಲಿ ಯಾವ್ಯಾವ ಥರ ಒಂದು ಆರ್ಗನೈಸೇಷನಲ್ಲಿ ಯಾವ್ಯಾವ ಥರ ಬಿಸ್ನೆಸ್ ನಡೀತಿತ್ತು ಅಂದರೆ ಆವಾಗೆಲ್ಲ ಕಂಪ್ಯೂಟರ್ ಸಿಸ್ಟಮ್ ಎಲ್ಲ ಇರಲಿಲ್ಲ. ಇನ್ವೆಂಟ್ರೀಸು, ಬುಕ್ ಆಫ್ ಎಂಟ್ರೀಸು, ಬುಕ್ ಕೀಪಿಂಗ್ ಮೇಂಟೈನ್ ಮಾಡ್ತಿದ್ರು. ಮತ್ತು ಟ್ರಾನ್ಸಾಕ್ಷನ್, ಇಂಪೋರ್ಟು ಮತ್ತು ಎಕ್ಸ್ಪೋರ್ಟ್ ಎಲ್ಲ ಅಷ್ಟೊಂದೆಲ್ಲ ಆಗ್ತಿರಲಿಲ್ಲ, ಅದೆಲ್ಲ ತುಂಬ ಕಡಿಮೆ ಇತ್ತು. ಸೊ ನೌವಡೇಸ್ ತುಂಬ ಬಿಸ್ನೆಸ್ ಚೇಂಜಸ್ ಆಗಿದೆ ಬಿಕಾಸ್ ಆಫ್ ಆಪರೇಷನ್ ರಿಸರ್ಚ್ ಮಾಡೋದ್ರ ಮುಖಾಂತರ ಬಿಸ್ನೆಸ್ಸಲ್ಲಿ ತುಂಬ ಚೇಂಜಸ್ ನೋಡ್ತೀವಿ.
Many of the techniques of today are of the actual development and using even before the term was gained. Some of the techniques and inventory control theory and statistical quanta control. ಸೆಕೆಂಡ್ ವರ್ಲ್ಡ್ ವಾರ್ ವರ್ಲ್ಡ್ ವಾರ್ ಟೈಮಲ್ಲಿ ಅಷ್ಟೊಂದು ಟೆಕ್ನಾಲಜೀಸ್ ಎಲ್ಲ ಇಂಪ್ಲಿಮೆಂಟ್ ಏನಾಗಿರಲಿಲ್ಲ. ಸೊ ಅವಾಗೆಲ್ಲ ಇನ್ವೆಂಟ್ರೀಸು ಮತ್ತು ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡಿ ಆಪರೇಷನ್ ರಿಸರ್ಚು ಮಾಡ್ತಿದ್ರು. ನೆಕ್ಸ್ಟು ಇನ್ 1950 ಫಾರ್ಡ್ ಹ್ಯಾರಿಸ್ develop a simple economic order quantity model second of optimize the total cost of inventory system. 1950ನಲ್ಲಿ ಫಾರ್ಡ್ ಹ್ಯಾರಿಸ್ ಅವರು ಸಿಂಪಲ್ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಮೆಥಡ್ನ ಡೆವಲಪ್ ಮಾಡ್ತಾರೆ. ಸಿಂಪಲ್ ಆರ್ಡರ್ ಕ್ವಾಂಟಿಟಿ ಮೆಥಡ್ ಏನಪ್ಪ ಅಂದರೆ ಆಪ್ಟಿಮೈಸ್ ದ ಟೋಟಲ್ ಕಾಸ್ಟ್ ಆಫ್ ಇನ್ವೆಂಟ್ರಿ. ಏನು ಟೋಟಲ್ ಕಾಸ್ಟ್ ಇರುತ್ತೆ ಅದನ್ನು ಕಡಿಮೆ ಮಾಡೋದು. ಇನ್ 1975 ಡಾಡ್ಜ್ ಇಂಟ್ರೊಡ್ಯೂಸ್ ದ ಬೇಸಿಕ್ ಕಾನ್ಸೆಪ್ಟ್ ಆರ್ ಸಿಂಪ್ಲಿಂಗ್ ಇನ್ಸ್ಪೆಕ್ಷನ್. 1975 ಡಾಡ್ಜ್ ಅವರು ಬೇಸಿಕ್ ಕಾನ್ಸೆಪ್ಟ್ ಆಫ್ ಸಿಂಪ್ಲಿಂಗ್ ಇನ್ಸ್ಪೆಕ್ಷನ್ ಅನ್ನೋ ಮೆಥಡ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬ್ರಿಟಿಷ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡೈಸೇಷನ್ ಕ್ವಾಲಿಟಿ ಕಂಟ್ರೋಲ್. ಸ್ಟ್ಯಾಟಿಸ್ಟಿಕಲ್ ಆಗಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡೈಸೇಷನ್ನ ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದು ಪ್ರೀ ವರ್ಲ್ಡ್ ವಾರ್ ಟೈಮಲ್ಲಿ ಆಗುತ್ತೆ. ನೆಕ್ಸ್ಟ್ ಡೆವಲಪ್ಮೆಂಟ್ ಡ್ಯೂರಿಂಗ್ ದ ಆಪರೇಷನ್ ರಿಸರ್ಚ್ ಮೈನ್ ಇಂಟೆನ್ಷನ್ ಈಸ್ ಇರೋವಂಥ ರಿಸೋರ್ಸಸ್ನ ಪ್ರಾಪರಾಗಿ ಯೂಸ್ ಮಾಡಿಕೊಂಡು ಟೈಮ್ನ ಸೇವ್ ಮಾಡ್ಬೋದು, ಕಾಸ್ಟ ಮಿನಿಮೈಸ್ ಮಾಡೋದು ಮತ್ತು ಪ್ರಾಫಿಟ್ನ ಇನ್ಕ್ರೀಸ್ ಮಾಡೋದಾಗಿರುತ್ತೆ. ಡೆವಲಪ್ಮೆಂಟ್ ಡ್ಯೂರಿಂಗ್ ದ ಸೆಕೆಂಡ್ ವರ್ಲ್ಡ್ ವಾರು. ಡ್ಯೂರಿಂಗ್ ದ ವರ್ಲ್ಡ್ ವಾರ್ ಸೆಕೆಂಡ್ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಟಾಪ್ ಮೋಸ್ಟ್ ಕನ್ಸರ್ನ್ ಆಸ್ ದ ಮಿಲಿಟರಿ ಈಸ್ Britain. So the scientists from different field were jointly directly to military operations. ಡ್ಯೂರಿಂಗ್ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಬ್ರಿಟನ್ನು ಮತ್ತು ಅಮೇರಿಕನ್ ಸೈಂಟಿಸ್ಟ್ಗಳು ಆಪರೇಷನ್ ರಿಸರ್ಚಲ್ಲಿ ಇರೋವಂಥ ರಿಸೋರ್ಸಸ್ನ ಪ್ರಾಪರಾಗಿ ಯಾವ ಥರ ಯುಟಿಲೈಸ್ ಮಾಡಬೇಕು ಅನ್ನೋದನ್ನು ರಿಸರ್ಚ್ ಮಾಡ್ತಾರೆ. ನೆಕ್ಸ್ಟ್ ಇಂಪ್ರೂವಿಂಗ್ ಎಫೆಕ್ಟಿವ್ನೆಸ್ ವಿತ್ ಎಫೆಕ್ಟಿವ್ ರಿಸೋರ್ಸಸ್ ಲೇಟರ್ ಸೈಂಟಿಫಿಕ್ ಆ್ಯಂಡ್ ಡಿಸಿಪ್ಲಿನರಿ ಅಪ್ರೋಚ್ ಈಸ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಆಸ್ಪೆಕ್ಟ್ ಆಫ್ ದ ಮೆಥಡಾಲಜಿ. ಆರ್ಗನೈಸೇಷನಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಯಾವ್ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನ ಬ್ರಿಟನ್ ಮತ್ತು ಅಮೇರಿಕನ್ ಸೈಂಟಿಸ್ಟ್ಗಳು ಸೇರಿಕೊಂಡು ಯಾವ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅನ್ನೋ ಮೆಥಡಾಲಜಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮೈನ್ ಇಂಟೆನ್ಷನ್ ಈಸ್ ಲಿಮಿಟೆಡ್ ರಿಸೋರ್ಸ್ ಇರುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ನ ಮಾಡೋದು. ನೆಕ್ಸ್ಟು ಪೋಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ಡೆವಲಪ್ಮೆಂಟ್. ವರ್ಲ್ಡ್ ವಾರ್ ಆದಮೇಲೆ ನೆಕ್ಸ್ಟು ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರು ಏನೇನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ಆಫ್ಟರ್ ದಿ ವರ್ಲ್ಡ್ ವಾರ್ ಸೆಕೆಂಡ್ ದ ಇಂಡಸ್ಟ್ರೀಸ್ ಇನ್ ಅಮೇರಿಕಾ ಆ್ಯಂಡ್ ಬ್ರಿಟನ್ concentrated in applying the operation research methodologies to introduce problems for maximizing the profitability with limited resources. ಆಫ್ಟರ್ ದಿ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಬ್ರಿಟನ್ ಮತ್ತು ಅಮೇರಿಕನ್ ಇಂಡಸ್ಟ್ರೀಸು ಆಪರೇಷನ್ ರಿಸರ್ಚ್ನ ಅಪ್ಲೈ ಮಾಡಿಕೊಂಡು ಇಂಡಸ್ಟ್ರಿಯಲ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನೆಲ್ಲ ರೆಡ್ಯೂಸ್ ಮಾಡಿ ಮ್ಯಾಕ್ಸಿಮಮ್ ಔಟ್ಪುಟ್ ಫಾರ್ ಮಿನಿಮಮ್ ರಿಸೋರ್ಸಸ್, ಮ್ಯಾಕ್ಸಿಮಮ್ ಔಟ್ಪುಟ್ನ ರೈಸ್ ಮಾಡಿ ಏನು ರಿಸೋರ್ಸಸ್ ಇರುತ್ತೆ ಅದನ್ನು ಮಿನಿಮೈಸ್ ಮಾಡಿ ಔಟ್ಪುಟ್ನ ರೈಸ್ ಮಾಡೋದು ಪೋಸ್ಟ್ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಆಗುತ್ತೆ. ನೆಕ್ಸ್ಟ್ ಕಂಪ್ಯೂಟರ್ ಹೆರಾ. ಆಫ್ಟರ್ ದ ವರ್ಲ್ಡ್ ವಾರ್ ಸೆಕೆಂಡ್ ಮಾಡರ್ನ್ ವೆರಾ ವಿಲ್ ಕಮ್ಸ್. ಏನು ಸೆಕೆಂಡ್ ವರ್ಲ್ಡ್ ವಾರ್ ಆಗುತ್ತೆ ಅದೆಲ್ಲ ಆದಮೇಲೆ 1975 ಆ ಟೈಮಲ್ಲಿ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಆಗುತ್ತೆ. ಬಿಸ್ನೆಸ್ಸಲ್ಲಿ ಯಾವ್ಯಾವ ಥರ ಕಂಪ್ಯೂಟರ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಯಾವ ಆರ್ಗನೈಸೇಷನಲ್ಲಿ ಕಂಪ್ಯೂಟರೈಸ್ಡ್ ಆಗುತ್ತೆ. ನೆಕ್ಸ್ಟು ಆಪರೇಷನ್ ಆರ್ಗನೈಸೇಷನ್ ಪ್ರಾಬ್ಲಮ್ಸು ತುಂಬ ಡಿಫಿಕಲ್ಟಿಯಾಗಿ ಮತ್ತು ಲಾಂಗರ್ ಆಗಿರುತ್ತೆ. ಅದನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ತುಂಬ ಲಾಂಗರ್ ಟೈಮ್ ಬೇಕಾಗುತ್ತೆ ಮತ್ತು ಅದು ತುಂಬ ಡಿಫಿಕಲ್ಟ್ ಆಗಿರುತ್ತೆ.
ಮುಂಚೆ ಎಲ್ಲ ಹ್ಯಾಂಡ್ ಬುಕ್ ಕೀಪಿಂಗ್ ಆಗಿರೋದ್ರಿಂದ ಹ್ಯೂಮನ್ಸೇ ಎಲ್ಲ ಥರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕೆ ತುಂಬ ಟೈಮ್ ತೊಗೋತಿದ್ರು ಮತ್ತು ಡಿಫಿಕಲ್ಟಿ ಆಗಿರ್ತಿತ್ತು. ಸೊ ಕಂಪ್ಯೂಟರ್ ಎರಾ ಬಂದಮೇಲೆ ಕಂಪ್ಯೂಟರ್ ತುಂಬ ಫಾಸ್ಟೆಸ್ಟು ಮತ್ತು ತುಂಬ ಜನ ಏನು ಮ್ಯಾನ್ ಪವರ್ ಇರುತ್ತೆ, ಅದು ಮ್ಯಾನ್ ಪವರ್ ಕಡಿಮೆ ಮ್ಯಾನ್ ಪವರ್ನ ಕಡಿಮೆ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಏನು ಡಿಫಿಕಲ್ಟಿ ಪ್ರಾಬ್ಲಮ್ಸ್ ಇರುತ್ತೆ ಮತ್ತು ಲಾಂಗರ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಕಂಪ್ಯೂಟರ್ ಎರಾ ಬಂದಮೇಲೆ ತುಂಬ ಸಿಂಪ್ಲೆಕ್ಸ್ ಆಗಿ ಮಾಡ್ತಾರೆ. ನೆಕ್ಸ್ಟು ಇನ್ಕ್ಲೂಷನ್ ಆಫ್ ಅನ್ಸರ್ಟನಿಟಿ ಮಾಡೆಲ್, ಯೂಸ್ ಆಫ್ ಪ್ರಾಬಬಿಲಿಟಿ ಥಿಯರಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಟು ಟೆಕ್ನಿಕಲ್ ಅಂಡರ್ಎಸ್ಟಿಮೇಟಿಕ್ ಸಜೆಷನ್ ಮೇಡ್ ಟು ಆಪರೇಷನ್ ರಿಸರ್ಚ್ ಟೆಕ್ನಿಕ್ಸ್ ಮೋರ್ ರಿಲೇಟಿವ್. ಒನ್ ಟೈಮ್ಸ್ ಆರ್ಗನೈಸೇಷನಲ್ಲಿ ಏನಾದರೂ ಅನ್ಸರ್ಟನಿಟಿ ಟೈಮ್ ಬಂತು ಅಂದರೆ ಅವಾಗ ಪ್ರಾಬಬಿಲಿಟಿ ಥಿಯರಿನ ಯೂಸ್ ಮಾಡಿಕೊಂಡು ಏನು ಆರ್ಗನೈಸೇಷನ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ಸಾಲ್ವ್ ಮಾಡೋದೇ ಅನ್ಸರ್ಟನಿಟಿ ಮಾಡಲು. ಆಪರೇಷನ್ ರಿಸರ್ಚು ಫಸ್ಟಿಂದ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಇಂಪ್ಲಿಮೆಂಟ್ ಆಯಿತು, ಇವಾಗ ನಮ್ಮಲ್ಲಿ ಇರೋ ಅಂತಕ್ಕಂಥ ರಿಸೋರ್ಸಸ್ನ ಯಾವ ಥರ ಲಿಮಿಟೆಡ್ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡಿ ರಿಸೋರ್ಸಸ್ನ ಲಿಮಿಟೆಡ್ ಆಗಿ ಯೂಸ್ ಮಾಡೋದೇ ಆಪರೇಷನ್ ರಿಸರ್ಚು. ಅದ್ರದ್ದು ಮೇಯ್ನ್ ಇಂಟೆನ್ಷನ್ನೇ ಅದು. ಸೊ ಡೇ ಬೈ ಡೇ ಏನೇನೆಲ್ಲ ಚೇಂಜಸ್ ಆಗ್ತಿರುತ್ತೆ ಅದನ್ನೇ ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಆಪರೇಷನ್ ರಿಸರ್ಚ್ ಅಂತ ಹೇಳ್ಬೋದು. ಥ್ಯಾಂಕ್ ಯು.